ದುರ್ವರ್ತನೆಗೆ ಒನ್ಸ್ ಅಗೇನ್ ಸನ್ಮಾನ್ಯ ಅಧ್ಯಕ್ಷ ಸಮ್ಮಾನ ಕೂತ್ಕೊಳ್ಳಪ್ಪ. ಆಯ್ತು, ಒಂದ್ ಸೆಕೆಂಡ್. ಆಯ್ತು ರಂಗನಾಥ್ ಕೂತ್ಕೊಳ್ಳಿ. ಅಧ್ಯಕ್ಷ, ಒಂದ್ ಪೀಠದಿಂದ ರೂಲಿಂಗ್ ಬರಲಿ. ಈ ದುರ್ವರ್ತನೆಗೆ ತಮ್ಮ ಪೀಠದಿಂದ ತಮಗೆ ಏನ್ ಅಗೌರವ ತೋರಿಸಿದ್ದಾರೆ, ಉಪಮುಖ್ಯಮಂತ್ರಿಗಳಿಗೆ ಅಗೌರವ ತೋರಿಸಿದ್ದಾರೆ, ಈ ಸದನಕ್ಕೆ ಅಗೌರವ ತೋರಿಸಿದ್ದಾರೆ. ಆಯ್ತು, ಅದಕ್ಕೆ ರೂಲಿಂಗ್ ಕೊಡಿ. ದಯಮಾಡಿ ನಿಮ್ಮಲ್ಲಿ ಬೇಡ್ಕೊತಿದ್ದೀವಿ. ರೂಲಿಂಗ್ ಬೇರೆ ಗೊತ್ತಿಲ್ಲ ನಿಮ್ಗೆ? ಅದೇ ಇನ್ನೇನ್ ಕೇಳ ಕೂತ್ಕೊಳ್ಳಿ. ಈಗ ಅವ್ರು ಹೇಳ್ದಂಗೆ ಗೊತ್ತಿದೆ ಏನ್ ಮಾಡ್ಬೇಕಂತ. ರೂಲಿಂಗ್ ಒಂದು ಗೊತ್ತುಂಟು, ಏನ್ ರೂಲಿಂಗ್ ಅಂತ. ಆಯ್ತು, ಒಂದ್ ಸೆಕೆಂಡ್. ಆಯ್ತು, ಕೂತ್ಕೊಳ್ಳಪ್ಪ ಭರತ್. ನಮ್ಗೆ ಗೊತ್ತಿದೆ. ತೀರ್ಮಾನ ನನ್ಗೆ ಗೊತ್ತಿದೆ ಏನ್ ಮಾಡ್ಬೇಕು. ಕೂತ್ಕೊಳ್ಳಿ. ಆಯ್ತು, ಕೂತ್ಕೊಳ್ಳಪ್ಪ. ಓಕೆ, ಆಯ್ತು. ಮಾತಾಡಿ ಎಷ್ಟು ಬೇಕು ಮಾತಾಡಿ. ನೀವು ಯಾಕೆ ಮಾತಾಡಿ. ಅದು ಬಾಯಿ ಮುಚ್ಚಿ ಕೂತ್ಕೊಳ್ಳಿ. ಅಲ್ಲಿ ಬಂದು ಬೊಬ್ಬೆ ಹಾಕುದು ನೀವೇ, ರೂಲಿಂಗ್ ಕೊಡುದು ನೀವೇ. ಸುಮ್ಮನೆ ಕೂತ್ಕೊಳ್ಳಿ ಅವರ ಮೇಲೆ. ಆಯ್ತು, ಮಾತಾಡಿಯಪ್ಪ. ಮಾತಾಡಿ, ಎಷ್ಟು ಬೇಕಾದ್ರೆ ಮಾತಾಡಿ. ಇನ್ನು ಎಷ್ಟು ಬೇಕಾದ್ರೆ ಮಾತಾಡಿ. ಅವಾಗ ಸಚಿವರು ಉತ್ತರ ಕೂಡ ಸಭಾತ್ಯಾಗ, ಇವಾಗ ಇವರಿಂದ ಸಭಾತ್ಯಾಗ ಮಾಡೋದು. ಸಮಾಧಾನ ಮಾಡ್ತಾ ಇದ್ದಾರೆ. ಸುರೇಶ್ ಇವರು ಹಿರಿಯರು. ಅಧ್ಯಕ್ಷರೇ, ಇರೋದ್ರಲ್ಲಿ ಸುರೇಶ್ ಕುಮಾರ್ ಅವರು ಸದಸ್ಯರು ಇವತ್ತು ಖಚಿತ ಆಯ್ತು. ಬಿಜೆಪಿಯವರು ಸರೆಂಡರ್ ಆಗಿದ್ದಾರೆ. ಯಾರು ಅತ್ಯಾಚಾರ ಮಾಡ್ತಾರೆ, ಯಾರು ಅಟ್ರಾಸಿಟಿ ಕೇಸ್ ಹಾಕಿಸ್ಕೊಂತಾರೆ, ಅವ್ರಿಗೆ ಸರೆಂಡರ್ ಆಗಿದ್ದಾರೆ ಅಂತ ಗೊತ್ತಾಗಿದೆ ಇವತ್ತು. ಬಿಜೆಪಿ ನಾಯಕರು ಬೆನ್ನೆಲುಬು ಇಲ್ಲ. ಈಗ ಬಿಜೆಪಿ ಲೀಡರ್ಸ್ ಹ್ಯಾವ್ ನೋ ಸ್ಪೈನ್ ಟು ಸ್ಟ್ಯಾಂಡ್ ಅಪ್ ಅಗೇನ್ಸ್ಟ್ ಸಚ್ ಪೀಪಲ್. ಇಂಥವರಿಗೆ ಇದನ್ನು ಉತ್ತರ ಕೊಡಕ್ಕಾಯ್ತಲ್ಲ. ದಲಿತರ ಮೇಲೆ ಅತ್ಯಾಚಾರ, ಮಹಿಳೆಯರ ಮೇಲೆ ಅತ್ಯಾಚಾರ ಅಂತವರಿಗೆ ಇವತ್ತು ಬಿಜೆಪಿನಲ್ಲಿ ಸ್ಥಾನಮಾನ. ಸನ್ಮಾನ್ಯ ಅಧ್ಯಕ್ಷರೇ, ನಾನೇನು ಪರ ವಿರೋಧ ಏನು ಮಾತಾಡಲ್ಲ. ಅಧ್ಯಕ್ಷರೇ, ಈ ಕಡೆಗೆ ಗಮನ ಕೊಡಿ. ಒಂದೇ ನಿಮಿಷ ಕಂಪ್ಲೀಟ್ ಮಾಡ್ತೇನೆ. ನಾವು ಬೆಂಗಳೂರು ವಿಚಾರವನ್ನ ಚರ್ಚೆ ಮಾಡಬೇಕು ಅಂತ ಫಸ್ಟ್ ಟೈಮ್ ನಮ್ಮ ಅಶ್ವಥ್ ನಾರಾಯಣ ಅವರು, ಸುರೇಶ್ ಕುಮಾರ್ ಅವರು ನಮ್ಮೆಲ್ಲ ಬೆಂಗಳೂರು ಮೇಲೆ ಕೊಟ್ರಿ. ಫಸ್ಟ್ ಟೈಮ್ ಈ ತರ ಅವಕಾಶ ನಮ್ಗೆ ಸಿಕ್ಕಿದೆ. ತಾವು ಆ ಪೀಠದಲ್ಲಿ ಕೂತ್ಕೊಂಡು ಫಸ್ಟ್ ಟೈಮ್ ಹಬ್ಬ ಇರೋದ್ರಿಂದ ಏನೋ ಒಳ್ಳೆ ಮನಸ್ಸು ಮಾಡಿ ನಮ್ಗೆ ಕೊಟ್ಟಿದ್ದೀರಾ. ಒಳ್ಳೆ ಚರ್ಚೆ ಆಗಿದೆ. ಎಲ್ಲ ರೀತಿ ಇದಕ್ಕೂ ನಾವು ಮೆಟ್ರೋ ವಿಚಾರವಾಗಿ ಮಾತಾಡಿದಿರಿ, ರಸ್ತೆಗಳ ಬಗ್ಗೆ ಮಾತಾಡಿದಿರಿ, ಪೆರಿಫಲ್ ರಿಂಗ್ ರೋಡು, ಎಲ್ಲ ವಿಚಾರಗಳನ್ನ ಮಾತಾಡಿದಿರಿ. ಅವರು ಏನೋ ಒಳ್ಳೆ ಮೂಡಲ್ಲಿದ್ರು. ಬೆಳಗ್ಗೆಯಿಂದ ಅವರು ಎಲ್ಲ ಪದಗಳು ಹೇಳಿ, ಸಂಸ್ಕೃತ ಏನೇನಿದೆ ಎಲ್ಲ ಪದಗಳು ಹೇಳಿ ಒಂದು ಒಳ್ಳೆ ಪೀಠಿಗೆ ಹಾಕೊಂಡ್ರು. ನಾನು ಪಾಸಿಟಿವ್ ಆಗಿದ್ದೀನಿ, ನಾನು ಪಾಸಿಟಿವ್ ಆಗಿ ಮಾಡ್ತೀನಿ ಅಂತ ಎಲ್ಲ ವಿಚಾರಗಳು ಹೇಳಿದ್ದಾರೆ. ಸೊ ಇಲ್ಲಿಗೆ ಅದು ಮುಗಿಬೇಕಾಯಿತು. ಆದರೆ ಮುನಿರತ್ನ ಅವ್ರದ್ದೇನೋ ಒಂದೆರಡು ಪ್ರಶ್ನೆ ಇತ್ತು, ಅದಕ್ಕೆ ಸರಿಯಾಗಿ ಅದಕ್ಕೊಂದಕ್ಕೆ ಉತ್ತರ ಕೊಟ್ಟಿದ್ದಾರ. ಏನು ಆ ಜಂಕ್ಷನ್ ಯಾವುದು ಗೊರಗುಂಟೆಪಾಳ್ಯ ಜಂಕ್ಷನ್, ಅದನ್ನ ಇಮಿಡಿಯೇಟ್ ಆಗಿ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಒಂದಕ್ಕೆ ಇನ್ನೊಂದು ಕೊಟ್ಟಿದ್ದಾರೆ. ಇನ್ನೊಂದು ಅವ್ರದ್ದು ಯಾವುದೋ ಸ್ಕೂಲ್ದು ಒಂದಿತ್ತು, ಮೆಟ್ರೋ ಪಕ್ಕದಲ್ಲಿ ಸ್ಕೂಲ್ ಇದೆ. ಆ ಸ್ಕೂಲ್ಗೆ ಮೊನ್ನೆ ಇವರು ಯಾರು ನಮ್ಮ ಮುಜರಾಯಿ ಇಲಾಖೆಯವರು ಆ ಸ್ಕೂಲ್ ಜಮೀನ, ಅದು ಸರ್ಕಾರಿ ದೇವಸ್ಥಾನ ಜಮೀನ ಯಾವುದೋ ಸ್ಕೂಲ್ಗೆ ಗ್ರಾಂಟ್ ಮಾಡ್ಬಿಟ್ಟಿದ್ದಾರೆ. ಅದು ಮಾಡಬಾರ್ದು, ಅದು ಮೆಟ್ರೋಗೆ ಕೊಡಿ ಅಂತ ಅವ್ರದ್ದು ಒಂದು ಕಂಪ್ಲೇಂಟ್ ಇತ್ತು. ಅದು ಬಿಟ್ರೆ ಬೇರೆ ಏನು ನಮಗೆ ಇಲ್ಲ. ಉತ್ತರ ಕೊಟ್ಟಿದ್ದಾರೆ. ಪಾಸಿಟಿವ್ ಆಗಿ ಎಲ್ಲ ಚರ್ಚೆ ಆಗಿದೆ. ಸುರೇಶ್ ಕುಮಾರ್ ಅವರು, ನಾವೆಲ್ಲರೂ ಕೂಡ ಪಾಸಿಟಿವ್ ಆಗಿ ಚರ್ಚೆ ಆಗಿದೆ. ದಯವಿಟ್ಟು ನಾನು ವಿನಂತಿ ಮಾಡ್ತೀನಿ. ಒಂದೇ ನಿಮಿಷ ತಾಳೋಣ. ಒಂದೇ ನಿಮಿಷ ನೀನ್ ಹೇಳೋದಕ್ಕೆ ಉತ್ತರ ತಾಳಿ. ಒಂದೇ ನಿಮಿಷ. ಮುಂದತ್ತ ನನ್ ತಾಕತ್ ಬೇಕಾ? ಇಲ್ಲ ನೋಡಿ, ನನ್ನ ಯೋಗ್ಯತೆ, ನನ್ನ ದಮ್ಮು, ನಾವು ಕೂಡ ಪಾಸಿಟಿವ್ ಆಗಿ ಮಾತಾಡಿದ್ದೀನಿ. ದಯವಿಟ್ಟು ಬಿಟ್ಬಿಡಿ. ತಾವು ಉಪಮುಖ್ಯಮಂತ್ರಿ ಆಗಿದ್ದೀರಾ. ಗೌಡ ಒಂದು ನಿಮಿಷ. ಗೌಡ ಉಪಮುಖ್ಯಮಂತ್ರಿಗಳಾಗಿದ್ದೀರಾ. ಒಳ್ಳೆ ನಿಮ್ಗೆ ನಾಳೆ ಒಳ್ಳೆ ಪತ್ರಿಕೆಯಲ್ಲೂ ಬರ್ಬೇಕಲ್ಲ, ಬರೀ ಇದೇ ಬರ್ಬೇಕಾ ಪತ್ರಿಕೆಯಲ್ಲಿ? ಯೋಚನೆ ಮಾಡಿ, ನೀವು ಯೋಚನೆ ಮಾಡಿ. ಇಷ್ಟೆಲ್ಲ ನೀವು ಓದ್ಕೊಂಡು ಬಂದು ನಮ್ಮ ಸುನೀಲ್ ಆಚೆ ಬಂದು ಹೇಳ್ದ. ಒಂದೇ ನಿಮಿಷ ತಾಳಪ್ಪ. ಸುನೀಲ್ ಬಂದು ಆಚೆ ಎಲ್ಲಿದ್ದಾರಪ್ಪ, ಬರ್ತಾರ ಇಲ್ಲ ಕೇಳಿ ಡೆಪ್ಟಿ ಸಿಎಂ. ಅಯ್ಯೋ, ಯಾರು ಹೋದ್ರು
ಹೋಗಿ ಇವತ್ತು ನಾನು ಪೂರ್ತಿ ಉತ್ತರ ಕೊಡಬೇಕು ಅಂತ ರೆಡಿ ಆಗ್ತಾ ಇದ್ದಾರೆ ಅಂತ ಹೇಳಿದ್ರು. ನಾವು ಒಳ್ಳೆ ಉತ್ತರ ಬಯಸಿದ್ರಿ, ಆ ಥರ ಬೆಂಗಳೂರಿಗೆ ಒಂದು ವಿಷನ್ ಕೊಟ್ಟಿದ್ದಾರೆ. ಇಲ್ಲಿ ಇದು ಯಾವುದೋ ಒಂದು ವಿಚಾರಕ್ಕೋಸ್ಕರ ಇದಾಗದು ಬೇಡ. ದಯವಿಟ್ಟು ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಅಧ್ಯಕ್ಷರೇ, ಇದನ್ನ ಇಲ್ಲಿಗೆ ಕ್ಲೋಸ್ ಮಾಡಿ. ಅವ್ರದ್ದೇನ ಮನವಿ ಇದ್ರೆ ತಾವು ಯಾರನ್ನ ಕರೆಸಿ ಸಂಬಂಧಪಟ್ಟವ್ರನ್ನ ಅವ್ರಿಗೆ ಹೇಳಿ ಅಷ್ಟೇ. ಇಲ್ಲಿಗೆ ಮುಗಿಸಿ ಏನೇನಾಗಿದೆಯೋ ಇಲ್ಲಿ ಯಾರ್ಯಾರು ಅಲ್ಲಿ ಬೆಂಗಳೂರು ಬಿಟ್ಟು ಏನೇನು ಮಾತಾಡಿದಾರೋ ಎಲ್ಲನೂ ಕಡತದಿಂದ ದಯವಿಟ್ಟು ಆ ಪೀಠದಿಂದ ಆದೇಶ ಮಾಡಿ ಅಲ್ಲಿ ಮುಗಿಯುತ್ತೆ. ನಾಳೆ ಯಾವುದನ್ನು ಕೂಡ ಪತ್ರಿಕೆಯಲ್ಲೂ ಕೂಡ ಬರಲ್ಲ, ಪತ್ರಿಕೆಯಲ್ಲೂ ಬರಲ್ಲ. ದಯವಿಟ್ಟು ಬೇಡ, ಇಷ್ಟನ್ನ ಮಾಡಿ ದಯವಿಟ್ಟು ನೋಡಿ. ನಮ್ಗೆ ಯುಗಾದಿ, ನಿಮಗೆ ರಂಜಾನು, ಎಲ್ಲ ಹಬ್ಬದಲ್ಲಿ ಒಳ್ಳೆ ಚಂದಾಗಿದೆ ಸದನ. ಅದಕ್ಕೆ ಕೊನೆ ಇನ್ನೇನು ಇರೋದು ಒಂದೇ ಒಂದು ಗಂಟೆಯಲ್ಲಿ ಅದೇನೋ ಹೇಳ್ತಾರಲ್ಲ, ಹಂಗಾಗದ್ ಬೇಡ. ಅದೇನೋ ಎಲ್ಲ ಜೀವನ ಪೂರ್ತಿ ಅದ್ಯಾರೋ ಇದ್ರಂತೆ, ಮಾಂಸ ತಿಂದಿರ ನೊಣ ನುಂಗ್ಬಿಟ್ಟು ಹಾಳಾಗೋದಂತೆ, ಹಂಗಾಗದ್ ಬೇಡ. ದಯವಿಟ್ಟು ಪ್ಲೀಸ್, ನಾನು ತಮ್ಮ ಪೀಠಕ್ಕೆ ಗೌರವ ಕೊಟ್ಟು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ಇದನ್ನ ದಯವಿಟ್ಟು ಇಲ್ಲಿಗೆ ಮುಗಿಸಿ ಅಂತೇಳಿ. ನಾವು ವಿರೋಧ ಪಕ್ಷದ ನಾಯಕರು ಮಾತಾಡ್ತಿದ್ದಾರೆ. ಇಲ್ಲ ಅಧ್ಯಕ್ಷರೇ, ಮಾತನಾಡೋದೆಲ್ಲ ಮಾತನಾಡ್ಬಿಟ್ಟು ಬ್ರೇಕಿಂಗ್ ನ್ಯೂಸ್ ಹೋಗ್ಬಿಟ್ಟು ಏನ್ ಕ್ಷಮೆ ಇಲ್ಲ ಏನಿಲ್ಲ, ಕಡತದಿಂದ ತೆಗಿ ಅಂತ. ಏನಿದು? ಇದು ಪ್ರವೃತ್ತಿ ಇದು ನಿರಂತರವಾಗಿ ನಡೀತಾ ಇದೆ ಇತ್ತೀಚೆಗಂತೂ. ಬಾಯಿಗೆ ಬಂದಾಗ ಮಾತಾಡ್ತೀವಿ, ಅದಾದ್ಮೇಲೆ ಕಡತದಲ್ಲಿ ಹೋಗೋದು ಬೇಡ ಅಂತ. ಮರ್ಯಾದೆ ಅಂತೂ 4 ಕಾಸು ಉಳಿದಿಲ್ಲ ಎಲ್ಲೂ. ಇದಾಗಲೇ ಪ್ರೆಸ್ಸಿಗೆ ಹೋಗ್ತದೆ, ನಾಳೆ ಪ್ರೆಸ್ಸಿಗೂ ಬರುತ್ತೆ, ನಾಳೆ ಇದೇ ಚರ್ಚೆ ಆಗುತ್ತೆ. ಈಗ ಮರ್ಯಾದೆ ಹೋಗೋದು ಆಯ್ತು, ಎಲ್ಲ ಲಾಸ್ಟ್ ಟೈಮ್ ನಿಮ್ಗಾಯ್ತು ಶಿವಲಿಂಗೇಗೌಡ್ರೆ, ಇವಾಗ ಇಲ್ಲ ಆಗ್ತಾ ಇದೆ. ಏನ್ ಜವಾಬ್ದಾರಿನೇ ಇಲ್ಲ ಯಾರ ಮೇಲೂ, ಬರೇ ಸದನ ನಡೆಸೋದು ನಮ್ದು ಜವಾಬ್ದಾರಿ, ಅವ್ರದ್ದು ಏನೂ ಇಲ್ಲ. ಅವ್ರು ಬರೇ ಹೇಗ್ ಬೇಕಾಗಿ ಮಾತಾಡೋದು, ಕಡತದಿಂದ ತೆಗಿ ಅಂತ ಹೇಳ್ಬಿಟ್ಟು ಕೂತ್ಕೊಳ್ಳೋದು ಅಷ್ಟೇ. ಹೋಗ್ಬೇಕಾಗಿರೋ ಮರ್ಯಾದೆ ಎಲ್ಲ ಸದನದ್ದು ಹೋಯ್ತು, DCMದು ಹೋಯ್ತು, ಶಾಸಕರದ್ದು ಹೋಯ್ತು. ಆಯ್ತಾಯ್ತು. ಇತಿಹಾಸದಲ್ಲಿ ರೂಲಿಂಗ್ ಪಾರ್ಟಿ ಧರಣಿ ಮಾಡಿದ್ದು ಇತಿಹಾಸ ಇಲ್ಲ. ಇದೊಂದು ಮಾಡಿದ್ದೀರಾ? ಬೇಡ ಬೇಡ ಬೇಡ, ಒಳ್ಳೇದಲ್ಲ, ಮಾಡಿ. ಆಯ್ತಪ್ಪ, ಕೂತ್ಕೊಳ್ಳಿ. ಅಧ್ಯಕ್ಷರೇ, ಒಂದು 10 ನಿಮಿಷ ಮುಂದೆ ಹಾಕಿ. ಆಯ್ತು, ಕೂತ್ಕೊಳ್ಳಿ. ಆಯ್ತಾ? ಸಂಗಮ ಮುಗಿಯಲಿಲ್ಲ. ಆಯ್ತು, ಈಗ ಆಯ್ತು. ಬೇಡಪ್ಪ, ವೈ ಸಿಂಪ್ಲಿ ನೋನು ಐ ಟೆಲ್ ಯು. ಇಷ್ಟಲ್ಲಿ ಚೆನ್ನಾಗಿ ರಿಪ್ಲೈ ಕೊಟ್ಟು 1 ಸೆಕೆಂಡ್. ಈಗ ನೋಡಿ, 1 ಸೆಕೆಂಡ್ ಅಧ್ಯಕ್ಷರೇ. ಈಗ ಅಪ್ಪಾಜಿ ಒಂದ್ ನಿಮಿಷ, ಈ ಸದನದ ಗೌರವ ಕಾಪಾಡತಕ್ಕಂಥವ್ರು ಯಾರು? ಇದು ಪ್ರಶ್ನೆ. ಇವತ್ತು ತಾವು ಪೀಠದಲ್ಲಿದ್ದೀರಿ, ಒಂದ್ ಮಾತು ತಾವು ಕಾಪಾಡತಕ್ಕಂಥದ್ದು ಯಾವಾಗ ಸೌಜನ್ಯತೆ ವರ್ತನೆ ಅಥವಾ ಎಲ್ಲೋ ಒಂದ್ ಸ್ವಲ್ಪ ಏರ್ಪೇರ್ ಆದಾಗ ನೀವು ಅದನ್ನ ಸರಿಪಡಿಸ್ತೀರಿ. ಇವತ್ತು ಇಲ್ಲಿ ಹೇಗಿದೆ ಅಂದ್ರೆ ಸರಿಪಡಿಸಲಾರ್ದ ಮಟ್ಟಕ್ಕೆ ಭಾಷೆಗಳ ಪ್ರಯೋಗ ಆಗಿದ್ದಾವೆ. ಇದು ಕೇವಲ ತಮ್ಮ ಪೀಠಕ್ಕೆ ಮಾತ್ರ ಅಲ್ಲ, ಇಡೀ ಸದನದ ಸದಸ್ಯರಿಗೆ ಅವಮಾನ ತಂದಂತ ಘಟನೆ. ಅದಕ್ಕೆ ನೀವು ದಯವಿಟ್ಟು ಇದ್ರ ಬಗ್ಗೆ ಹಗುರವಾಗಿ ತಗೋಬೇಡಿ. ಇಂಥ ಘಟನೆಗಳು ನಡೀಬಾರ್ದು.